ಸೊ ರೀಸೆಂಟ್ ಆಗಿ ರಾಜಸ್ಥಾನದ ಜನರು ಅರಾವಳಿ ಪರ್ವತದ ಪರವಾಗಿ ತುಂಬಾ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ಏನಿ ಪ್ರೊಟೆಸ್ಟ್ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಸೊ ಅರಾವಳಿ ಪರ್ವತಗಳು ಜಗತ್ತಿನ ಅತಿ ಹಳೆಯ ಪರ್ವತಗಳಲ್ಲಿ ಒಂದಾಗಿರೋದಷ್ಟೇ ಅಲ್ಲದೆ ಸುಮಾರು 3.2 ಶತಕೋಟಿ ವರ್ಷಗಳಷ್ಟು ಹಳೆಯದು. ಇದು ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದಿಲ್ಲಿ ಈ 3 ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಸುಮಾರು 692 ಕಿಲೋಮೀಟರ್ ಸ್ಪ್ರೆಡ್ ಆಗಿದೆ. ಸೊ ಅರಾವಳಿಯ ಒಂದು ದೊಡ್ಡ ಭಾಗ ರಾಜಸ್ಥಾನದಲ್ಲೇ ಇದೆ. ಸೊ ಇದು ರಾಜಸ್ಥಾನದ ಥಾರ್ ಮರುಭೂಮಿನ ಪೂರ್ವಕ್ಕೆ ಹರಡೋದನ್ನು ತಡೆದು ಈ 3 ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ನೈಸರ್ಗಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ. ಅದಕ್ಕೆ ಇವತ್ತು ರಾಜಸ್ಥಾನದ 50% ಹಚ್ಚ ಹಸಿರಾಗಿರೋದಕ್ಕೆ ಪ್ರಮುಖ ಕಾರಣನೇ ಈ ಅರಾವಳಿ ಪರ್ವತಗಳು. ಸೊ ಸುಮಾರು 50 ವರ್ಷದಿಂದ ನಡೀತಿರೋ ಇಲ್ಲಿ ಮೈನಿಂಗ್ಸ್ ನಿಂದ ಕಾರಣ ಅರಾವಳಿಯ 128 ಬೆಟ್ಟಗಳಲ್ಲಿ ಸುಮಾರು 50 ಬೆಟ್ಟಗಳನ್ನ ಮೈನಿಂಗ್ಸ್ ಇಂದ ಆಲ್ರೆಡಿ ನಾಶ ಮಾಡಿದ್ದಾರೆ. ಸೊ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಅರಾವಳಿಯ ಸಂರಕ್ಷಣೆಗಾಗಿ ಸರ್ಕಾರಕ್ಕೆ ಒಂದು ಡೆಫಿನೇಷನ್ ಕೇಳಿದೆ. ಸೊ ಏನಿ ಡೆಫಿನೇಷನ್ ಅಂತ ನೋಡೋದಾದ್ರೆ, ಸೊ ಯಾವ್ಯಾವ ಪ್ರದೇಶಗಳು ಈ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಬರೋದಿಲ್ಲ ಅಂತ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಬೇಕು. ಸೊ ಇದಕ್ಕೆ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಯಾವ ರೀತಿ ಡೆಫಿನೇಷನ್ ಅಲ್ಲಿ ರಿಪ್ಲೈ ಮಾಡಿದೆ ಅಂದ್ರೆ, ಅರಾವಳಿ ಪರ್ವತಗಳಲ್ಲಿ ಸುಮಾರು 100 ಮೀಟರ್ ಎತ್ತರಗಿಂತ ಬರೋ ಬೆಟ್ಟಗಳು ಮಾತ್ರ ಅರಾವಳಿಗೆ ಸಂಬಂಧಪಟ್ಟಿದ್ದು, 100 ಮೀಟರ್ ಎತ್ತರಗಿಂತ ಕಡಿಮೆ ಇರೋ ಬೆಟ್ಟಗಳು ಅರಾವಳಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಶೇಕಡ ಅರಾವಳಿಯ 100ರಷ್ಟಲ್ಲಿ 92ರಷ್ಟು ಬೆಟ್ಟಗಳು 100 ಮೀಟರ್ಗಿಂತ ಕಡಿಮೆ ಇದೆ. ಕೇವಲ 8% ಬೆಟ್ಟಗಳು ಮಾತ್ರ ಅರಾವಳಿಯಲ್ಲಿ 100 ಮೀಟರ್ಗಿಂತ ಎತ್ತರ ಇದೆ. ಸೊ ಈಗೇನಾದ್ರೂ ಈ ಮೈನಿಂಗ್ಸ್ ನ ಕಂಟಿನ್ಯೂ ಮಾಡಿದ್ರೆ ಅರಾವಳಿಯ ಶೇಕಡ 92ರಷ್ಟು ಭಾಗನ ಮೈನಿಂಗ್ಸ್ ನಿಂದ ನಾಶ ಮಾಡಿದಾಗುತ್ತೆ. ಸೊ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂದ್ರೆ ಡೆಮೋಕ್ರಸಿಯ 4ನೇ ಪಿಲ್ಲರ್ ಅಂತ ಕರೆಯುವ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಾಗಿ ಯಾವುದೇ ರೀತಿ ತೋರಿಸ್ತಿಲ್ಲ. ಸೊ ಗೌರ್ಮೆಂಟ್ ಕೇವಲ ತನ್ನ ಲಾಭಕ್ಕೋಸ್ಕರ ಸುಮಾರು 3.2 ಶತಕೋಟಿ ವರ್ಷಗಳಷ್ಟು ಹಳೆ ಇರೋ ಈ ಅರಾವಳಿ ಪರ್ವತಗಳನ್ನ ಮೈನಿಂಗ್ಸ್ ಮಾಡಕ್ಕೆ ಪ್ರೈವೇಟ್ ಕಂಪ್ನಿಗೆ ಅಪ್ರೂವ್ ಕೊಟ್ಟಿದೆ. ಸೊ ಇದಕ್ಕೆ ಪ್ರತಿಯಾಗಿ ರಾಜಸ್ಥಾನದ ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ.